ಮಾಗಡಿ ತಾಲೂಕು ಕುದೂರು ಹೋಬಳಿ ಹುಲಿಕಲ್ ಗ್ರಾಮದಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ಸರ್ವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಏಪ್ರಿಲ್ 29 ಮತ್ತು 30ರ ಮಂಗಳವಾರ ಮತ್ತು ಬುಧವಾರದಂದು ಶ್ರೀ ಬಸವೇಶ್ವರ ಚರಬಿಂಬ ಪ್ರತಿಷ್ಠಾನ ಸಂಪ್ರೋಕ್ಷಣೆ ಮತ್ತು ಬಸವ ಜಯಂತಿ ಕಾರ್ಯಕ್ರಮವು 2 ದಿನಗಳ ಕಾಲ ಹುಲಿಕಲ್ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆಯಿತು. ಏಪ್ರಿಲ್ 29ರ ಮಂಗಳವಾರದಂದು ಶ್ರೀ ಬಸವೇಶ್ವರ ಉತ್ಸವ ಮೂರ್ತಿಗೆ ದೇವರ ಕೆರೆಯಲ್ಲಿ ಗ್ರಾಮ ದೇವತಾ ಪ್ರಾರ್ಥನೆಯೊಂದಿಗೆ ಗಂಗಾ ಪೂಜೆ ಆಗ್ರೋದಕ ಸಂಗ್ರಹಣೆಯೊಂದಿಗೆ ಶ್ರೀ ಬಸವೇಶ್ವರ ಉತ್ಸವ ಮೂರ್ತಿಗೆ ಮಂಗಳವಾದ್ಯ ಸಮೇತ ಪೂರ್ಣಕುಂಭ ಕಳಶದೊಂದಿಗೆ ಶ್ರೀ ಬಸವೇಶ್ವರ ಉತ್ಸವ ಮೂರ್ತಿಯ ಪುರಪ್ರವೇಶ ಮಾಡಲಾಯಿತು. ಸಂಜೆ 6 ಗಂಟೆಗೆ ಗೋಪೂಜೆ, ಗಣಪತಿ ಪೂಜೆ, ಪುಣ್ಯಾಹ, ಪಂಚಗವ್ಯ, ರಕ್ಷಾಬಂಧನ, ಕಳಶ ಸ್ಥಾಪನೆ, ಗಣಹೋಮ, ವಾಸ್ತುಶಾಂತಿ, ದಶದಿಕ್ಪಾಲಕ ದೇವತಾ ಹೋಮ, ಪೂರ್ಣಾಹುತಿ, ಮಂತ್ರಪುಷ್ಪ, ಬಲಿಪ್ರದಾನ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಕಾರ್ಯಕ್ರಮವು ದೇವಾಲಯದಲ್ಲಿ ನಡೆಯಿತು. ಏಪ್ರಿಲ್ 30ರ ಬುಧವಾರದಂದು ದೇವಾಲಯದಲ್ಲಿ ಪ್ರಾಣಪ್ರತಿಷ್ಠೆ, ಕುಲದೇವತಾ ಆವಾಹನೆ, ಸುಪ್ರಭಾತ ಸೇವೆ, ಕಳಶಾರಾಧನೆ, ರುದ್ರಾಭಿಷೇಕ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಪ್ರತಿಷ್ಠಾಂಗ ದೇವತಾ ಹೋಮ ಪೂಜಾ ಕಾರ್ಯಕ್ರಮವು ನಡೆಯಿತು. ಬುಧವಾರ ಬೆಳಗ್ಗೆ ಹುಲಿಕಲ್ ಗ್ರಾಮದಲ್ಲಿ ರಾಮನಗರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಡೋಲು ಕುಣಿತ ಮತ್ತು ಪೂಜಾ ಕುಣಿತದೊಂದಿಗೆ ಹುಲಿಕಲ್ನ ರಾಜಬೀದಿಗಳಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ಉತ್ಸವ ಮೂರ್ತಿಯ ಮೆರವಣಿಗೆ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾಗಡಿಯ ಜಡದೇವರ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಇಮ್ಮಡಿ ಬಸವರಾಜ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಸ್ವಾಮೀಜಿಯವರ ಪಾದಪೂಜೆಯೊಂದಿಗೆ ಮಹಾಪೂರ್ಣಾಹುತಿ, ರಾಜೋಪಚಾರ, ಮಹಾಮಂಗಳಾರತಿ ಮತ್ತು ಅನ್ನದಾಸೋಹ ಕಾರ್ಯಕ್ರಮವು ಹುಲಿಕಲ್ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆಯಿತು. ಪ್ರತಿ ವರ್ಷದಂತೆ ಬಸವ ಜಯಂತಿನ ಈ ಸರ್ವೇಶ್ವರ ಹುಲಿಕಲ್ ಗ್ರಾಮದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಹಿಂದೆ ಬಸವಣ್ಣ ಶಿಥಿಲ ಆಗಿದ್ದರಿಂದ ಹೊಸ ಬಸವಣ್ಣನ ಮಾಡಿಸ್ಕೊಂಬಂದು ಅದನ್ನು ಹೋಮ ಹವನ ಎಲ್ಲ ಮಾಡಿ ಪುನರ್ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಬಸವ ಜಯಂತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ. ಒಂದು 700 ಜನ ಅನ್ನದಾಸೋಹನ ಮಾಡಿದ್ದೀವಿ. 700 ಜನಕ್ಕೆ ಯಶಸ್ವಿಯಾಗಿದೆ ಕಾರ್ಯಕ್ರಮ. ಪ್ರತಿ ವರ್ಷವೂ ಬಸವ ಜಯಂತಿನ ಇದೇ ರೀತಿ ನಡೆಸ್ಕೊಂಡು ಹೋಗ್ತೀವಿ. ಈ ದಿನ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೀವಿ. ಈ ದಿನ ಬೆಳಗ್ಗೆ ಮಾಗಡಿ ಕ್ಷೇತ್ರದ ಇಮ್ಮಡಿ ಬಸವರಾಜ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಡೊಳ್ಳು ಮತ್ತು ಪೂಜಾ ಕುಣಿತಗಳೊಂದಿಗೆ ಹುಲಿಕಲ್ನ ಗ್ರಾಮ ಬೀದಿಗಳಲ್ಲಿ ರಾಜಬೀದಿಗಳಲ್ಲಿ ಬಸವರಾಜ ಸ್ವಾಮಿಯ ಉತ್ಸವ ಮೂರ್ತಿಯ ಉತ್ಸವದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ. ಮತ್ತು ಇದನ್ನ 800 ಜನಕ್ಕೂ ಸಹ ಅಧಿಕವಾಗಿ ಅನ್ನದಾನವನ್ನು ಸಹ ಮಾಡಿ ಈ ಗ್ರಾಮದ ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ.